ಅಡ್ಡ ಮತದಾನ ಹಾಕಿದಂತಹ ಆ 11 ಶಾಸಕರು ಬಿಂದಾಸ್ ಆಗಿದ್ದಾರೆ. ಅಡ್ಡ ಮತದಾನ ಮಾಡಿದ ಬಿಜೆಪಿ ಜೆಡಿಎಸ್ನ ಶಾಸಕರು ಸೇಫ್, ಯಾವುದೇ ತೊಂದರೆ ಇಲ್ಲ ಅವರಿಗೆ. ಅಡ್ಡ ಮತದಾನ ಹಾಕಿದಂತಹ ಆ 11 ಶಾಸಕರು ಬಿಂದಾಸ್. ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನೋಡೇ ಬಿಡೋಣ ನಮ್ಮನ್ನ ಹೇಗೆ ಕಂಡು ಹಿಡಿತಾರೆ ಅಂತ. ರಹಸ್ಯ ಬಿಜೆಪಿ ಜೆಡಿಎಸ್ ವರಿಷ್ಠರಿಗೆ ಅಡ್ಡ ಮತದಾನದ ಟೆನ್ಷನ್, ನೋಡೇ ಬಿಡೋಣ ನಮ್ಮನ್ನ ಹೇಗೆ ಕಂಡು ಹಿಡಿತಾರೆ. ಈಗ ಅವರಿಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಈಗ ಅದೇನು ಗೊತ್ತಾ, ಅದು ದೊಡ್ಡ ರಹಸ್ಯ. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ಬಿಜೆಪಿ ಜೆಡಿಎಸ್ ವರಿಷ್ಠರಿಗೆ ಅಡ್ಡ ಮತದಾನದ ಟೆನ್ಷನ್. ಅಡ್ಡ ಮತದಾನ ಹಾಕಿದ್ರಲ್ಲ ಶಾಸಕರು, ಅವರಿಗೆ ಯಾವುದೇ ತರ ಟೆನ್ಷನ್ ಇಲ್ಲ. ಈಗ ಅಡ್ಡ ಮತದಾನ ಮಾಡಿದಂತಹ ಬಿಜೆಪಿ ಜೆಡಿಎಸ್ನ ಶಾಸಕರು ಸೇಫ್, ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನೋಡೇ ಬಿಡೋಣ ನಮ್ಮನ್ನ ಹೇಗೆ ಕಂಡು ಹಿಡಿತಾರೆ ಅಂತ. ಅದೇನಾಗುತ್ತೋ ನೋಡೋಣ ಅಂತ. ಬಿಜೆಪಿ ಜೆಡಿಎಸ್ ವರಿಷ್ಠರಿಗೆ ಅಡ್ಡ ಮತದಾನದ ಟೆನ್ಷನ್ ಇದೆ. ಇದು ಅಶ್ವವೇಗ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್. ನೋಡೇ ಬಿಡೋಣ ನಮ್ಮನ್ನ ಹೇಗೆ ಕಂಡುಹಿಡಿತಾರೆ. ಏನು ಪರಿಷತ್ ಚುನಾವಣೆ ನಡೀತು, ಅದರಲ್ಲಿ ಬಿಜೆಪಿ ಜೆಡಿಎಸ್ನ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಏನು ಈಗ ಬಿಜೆಪಿ ಹಾಗೂ ಜೆಡಿಎಸ್ನವರು ಅಡ್ಡ ಮತದಾನ ಮಾಡಿದವ್ರನ್ನ ಗೊತ್ತಿದೆ, ನಾವು ಅವರನ್ನ ಕಂಡು ಹಿಡಿತೀವಿ ಅನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಆದರೆ ಇದು ಬಲು ಕಷ್ಟ. ನೋಡ್ಬಿಡೋಣ ಅದು ಹೇಗೆ ಕಂಡು ಹಿಡಿತಾರೆ, ಅಡ್ಡ ಮತದಾನ ಮಾಡಿದವ್ರನ್ನ ಹೇಗೆ ಕಂಡು ಹಿಡಿತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಅದೇ ಪ್ಲಸ್ ಪಾಯಿಂಟ್, ಯಾರಿಗೆ ಅಡ್ಡ ಮತದಾನ ಮಾಡಿದಂಥವರಿಗೆ ಅದೇ ಪ್ಲಸ್ ಪಾಯಿಂಟ್. ನೋಡೇ ಬಿಡೋಣ ನಮ್ಮನ್ನು ಹೇಗೆ ಕಂಡು ಹಿಡಿತಾರೆ ಅಂತ. ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ಅಡ್ಡ ಮತದಾನ ಮಾಡಿದವರು ಸೇಫ್. ಬಿಜೆಪಿ ಜೆಡಿಎಸ್ನ ಶಾಸಕರೀಗ ಸೇಫ್, ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ 11 ಶಾಸಕರಿಂದ ಅಡ್ಡ ಮತದಾನ ಆಗಿದ್ದು, ಅವರು ಸೇಫ್. ಈಗ ಬಿಜೆಪಿ ಜೆಡಿಎಸ್ ವರಿಷ್ಠರಿಗೆ ಅಡ್ಡ ಮತದಾನ ಮಾಡಿದವರಿಂದ ಟೆನ್ಷನ್ ಆಗಿರುವಂಥದ್ದು. ಅಡ್ಡ ಮತದಾನ ಮಾಡಿದಂತಹ ಶಾಸಕರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಬಿಂದಾಸ್ ಆಗಿದ್ದಾರೆ. ಕ್ರಾಸ್ ವೋಟಿಂಗ್ ವೀರರು, ನಾಯಕರು ಅಬ್ಬರಿಸಿ ಬೊಬ್ಬೇರಿದ್ರು, ಡೋಂಟ್ ಕೇರ್. ಅಡ್ಡ ಮತದಾನ ಮಾಡಿಸಿದವರು ಸೇಫ್. ಯಾಕಂದ್ರೆ ಅಡ್ಡ ಮತದಾನ ಹಾಕಿದವರನ್ನ ಪತ್ತೆ ಹಚ್ಚೋದು ಅಷ್ಟು ಸುಲಭದ ಮಾತಲ್ಲ, ಸಾಧ್ಯವೇ ಇಲ್ಲ ಹೇಳಬೇಕಂದ್ರೆ. ಆ 11 ಮಂದಿ ಶಾಸಕರು ಯಾರ್ಯಾರು ಅಂತ ಪತ್ತೆ ಹಚ್ಚೋಕ್ಕಾಗಲ್ಲ. ಹೀಗಾಗಿ ಕ್ರಾಸ್ ವೋಟಿಂಗ್ ಮಾಡಿದವರು ಸೇಫ್ ಆಗೋದು ಫಿಕ್ಸ್. ಇಲ್ಲಿ ಅಡ್ಡ ಮತದಾನ ಯಾರೆಲ್ಲ ಮಾಡಿದ್ರು ಶಾಸಕರು, ಅವರಿಗೆ ಟೆನ್ಷನ್ ಇಲ್ಲ. ಈಗ ಬಿಂದಾಸ್ ಆಗಿದ್ದಾರೆ. ಕ್ರಾಸ್ ವೋಟಿಂಗ್ ವೀರರು, ನಾಯಕರು ಅಬ್ಬರಿಸಿ ಬೊಬ್ಬೇರಿದ್ರು ಕೂಡ ಡೋಂಟ್ ಕೇರ್, ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋ ಹಂಗಿಲ್ಲ. ಅಡ್ಡ ಮತದಾನ ಮಾಡಿದವರು ಸೇಫ್. ಯಾಕಂದ್ರೆ ಅಡ್ಡ ಮತದಾನ ಹಾಕಿದವ್ರನ್ನ ಪತ್ತೆ ಹಚ್ಚಲು ಸಾಧ್ಯವೇ ಇಲ್ಲ. ಆ 11 ಮಂದಿ ಶಾಸಕರು ಯಾರ್ಯಾರು ಅಂತ ಪತ್ತೆ ಹಚ್ಚೋಕ್ಕಾಗಲ್ಲ. ಹೀಗಾಗಿ ಕ್ರಾಸ್ ವೋಟಿಂಗ್ ಮಾಡಿದವರು ಸೇಫ್ ಆಗೋದು ಫಿಕ್ಸ್. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆದಿದೆ. ಕ್ರಾಸ್ ವೋಟಿಂಗ್ ಮಾಡಿದವರಿಗೆ ಟೆನ್ಷನ್ ಇಲ್ಲ ಈಗ. ಯಾಕಂದ್ರೆ ಕ್ರಾಸ್ ವೋಟಿಂಗ್ ವೀರರು ಆರಾಮಾಗಿರುವಂಥದ್ದು, ಬಿಂದಾಸ್ ಆಗಿರುವಂಥದ್ದು. ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವಂಥದ್ದು ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಈಗ ಟೆನ್ಷನ್ ಫ್ರೀ ಆಗಿದ್ದಾರೆ. ನಾಯಕರು ಅಬ್ಬರಿಸಿ ಬೊಬ್ಬೇರಿದ್ರು ಕೂಡ ಡೋಂಟ್ ಕೇರ್, ಅವ್ರೇನು ಮಾಡೋಕ್ಕಾಗಲ್ಲ ಅಂತ ಈ 11 ಕ್ರಾಸ್ ವೋಟಿಂಗ್ ವೀರರಿಗೆ ಗೊತ್ತಿದೆ. ಹಾಗಾಗಿ ಅವರು ಬಿಂದಾಸ್ ಆಗಿದ್ದಾರೆ. ಕ್ರಾಸ್ ವೋಟ್ ವೀರರನ್ನ ಪತ್ತೆ ಹಚ್ಚೋದು ಒಂದೇ, ಗುಡ್ಡಾಗಿದ್ದು ಇಲಿಯನ್ನ ಹಿಡಿಯೋದು ಒಂದೇ ಅಂತ ಈಗ ಅನ್ಕೊಂಡಿರುವಂಥದ್ದು. ಕ್ರಮ ಕೈಗೊಳ್ತೀವಿ ಅನ್ನೋದೆಲ್ಲ ಏನಿದ್ರು ಗಾಳಿಯಲ್ಲಿ ಗುಂಡು ಹೊಡೆದಂಗೆ. ಅವ್ರು ಯಾರು ಅಂತ ನಮಗ್ ಗೊತ್ತು ಅನ್ನೋದು ವ್ಯರ್ಥ ಲಾಪ. ಕೇವಲ ಪ್ರಚಾರಕ್ಕೆ ಮಾತ್ರ ಇದು ಸೀಮಿತ. ಸತ್ಯಶೋಧನಾ ಸಮಿತಿ ಹೇಳಿ ಕೇಳಿ ಪರಿಷತ್ ಚುನಾವಣೆಯಲ್ಲಿರೋದು ರಹಸ್ಯ ಮತದಾನ. ಎಲ್ಲ ಮತಪೆಟ್ಟಿಗೆ
ಒಗ್ಗೂಡಿಸಿಯೇ ಈ ಒಂದು ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಮತಪತ್ರದ ಮೇಲೆ ಕ್ರಮ ಸಂಖ್ಯೆಯು ಅಷ್ಟು ಈಸಿಯಾಗಿ ಕಾಣಿಸಲ್ಲ. ಹೀಗಾಗಿ ಬ್ಯಾಲೆಟ್ ಪೇಪರ್ ಯಾರದ್ದೆಂದು ಗೊತ್ತಾಗೋದೇ ಇಲ್ಲ. ಹೀಗಾಗಿ ಅಡ್ಡ ಮತದಾನ ಮಾಡಿದವರು ಸೇಫ್. ಯಾರಿಗೆ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಖಂಡಿತ ಇದರಲ್ಲಿ ಗೊತ್ತಾಗೋದಿಲ್ಲ. ಹೇಳಿ ಕೇಳಿ ಪರಿಷತ್ ಚುನಾವಣೆ ಇದು. ರಹಸ್ಯವಾಗಿ ಮತದಾನ ನಡೆಯುವಂಥದ್ದು. ಎಲ್ಲ ಮತಪೆಟ್ಟಿಗೆ ಒಗ್ಗೂಡಿಸಿಯೇ ಈ ಮತ ಎಣಿಕೆ ಕಾರ್ಯ ನಡೆದಿದೆ. ಮತಪತ್ರದ ಮೇಲೆ ಕ್ರಮ ಸಂಖ್ಯೆಯು ಅಷ್ಟು ಈಸಿಯಾಗಿ ಕಾಣಿಸಲ್ಲ. ಹೀಗಾಗಿ ಬ್ಯಾಲೆಟ್ ಪೇಪರ್ ಯಾರ್ದು ಅಂತ ಗೊತ್ತಾಗೋಕ್ಕಾಗದೇ ಇಲ್ಲ. ಹೀಗಾಗಿ ಅಡ್ಡ ಮತದಾನ ಮಾಡಿದವರು ಸೇಫ್ ಆಗಿರ್ತಾರೆ. ಇನ್ನು ಅಡ್ಡ ಮತದಾನದ ಒಂದು ಇತಿಹಾಸ ಏನು ಹೇಳುತ್ತೆ ಅಂತ ನೋಡೋದಾದ್ರೆ 1991-92 ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಹೀಗೆ ಆಗಿತ್ತು. ಜನತಾದಳದ ಬಂಡಾಯ ಅಭ್ಯರ್ಥಿ ವಿಆರ್ ಸುದರ್ಶನ್ಗೆ ಗೆಲುವು ಸಿಕ್ಕಿತ್ತು. ಜೆಎಚ್ ಪಾಟೀಲ್ರ ಲೆಕ್ಕಾಚಾರವನ್ನ ಸುದರ್ಶನ್ ಬುಡಮೇಲು ಮಾಡಿದ್ರು. ಅಡ್ಡ ಮತದಾನದ ನೆರವಿನಿಂದ ಬಂಡಾಯ ಅಭ್ಯರ್ಥಿ ಸುದರ್ಶನ್ ಗೆದ್ದು ಬಿಗಿದ್ರು. ಅಡ್ಡ ಮತದಾನ ಪತ್ತೆ ಹಚ್ಚಲು ತನಿಖಾ ಸಮಿತಿಯನ್ನ ಜೆಎಚ್ ಪಾಟೀಲ್ ರಚನೆ ಮಾಡಿದ್ರು. ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಸುದೀರ್ಘ ತನಿಖೆ ನಡೆಸಿದ್ರು ಕೂಡ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲೇ ಇಲ್ಲ. ಸುದರ್ಶನರ ಏನು ಪಕ್ಷದಿಂದ ಉಚ್ಚಾಟಿಸಿ ತೃಪ್ತಿ ಪಟ್ಕೊಂಡಿದ್ರಷ್ಟೇ ಏನು ಪಾಟೀಲ್ರು. ಆದರೆ ಯಾರು ಅಂತ ಮಾಹಿತಿ ಸಿಕ್ಕಿರಲಿಲ್ಲ. ಜನತಾದಳದ ಬಂಡಾಯ ಅಭ್ಯರ್ಥಿ ವಿಆರ್ ಸುದರ್ಶನ್ಗೆ ಗೆಲುವು ಸಿಕ್ಕಿತ್ತು. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು ಅಂತ ನಮಗೆ ಗೊತ್ತು ಅಂತ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಅದರಿಂದ ಅಡ್ಡ ಮತದಾನ ಮಾಡಿದವರಿಗೆ ಸ್ವಲ್ಪ ಶಾಕ್ ಆಗಿತ್ತು. ಆದರೆ ಈಗ ಟೆನ್ಷನ್ ಫ್ರೀ ಆಗಿರುವಂಥದ್ದು. ಯಾಕಂದ್ರೆ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರೋದು ಕೂಡ ಖಚಿತವಾಗಿದೆ. ಸುಮಾರು 11 ಮತಗಳು ಕೂಡ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಹೋಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಈಗ ಗೊತ್ತೇ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲ ಯಾರು ಸಸ್ಪೆಕ್ಟ್ಗಳಿದ್ರು ಅವರ ಮೇಲೆ ಅನುಮಾನ ಪಟ್ಟಿದ್ದು ಕೂಡ ಸಹಜ. ಅನುಮಾನ ಪಟ್ಟಂತ ವ್ಯಕ್ತಿಗಳು ಕೂಡ ಅಷ್ಟೇ ನೆನೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಒಂದಿಷ್ಟು ಶಾಸಕರು ನಾನು ಬೇಕಿದ್ರೆ ಎಲ್ಲೂ ಬೇಕಾದ್ರೂ ಬಂದು ಆಣೆ ಪ್ರಮಾಣವನ್ನ ಮಾಡ್ತೇನೆ, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ. ಇದೇ ರೀತಿಯಾಗಿ ಯಾರ ಮೇಲೆಲ್ಲ ಈಗಾಗಲೇ ಏನು ಅನುಮಾನ ವ್ಯಕ್ತಪಡಿಸಿದ್ರು ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಈಗಾಗಲೇ ನಾನು ಎಲ್ಲ ಬೇಕಾದ್ರೂ ಪ್ರಮಾಣ ಮಾಡೋದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿರ್ತಿರುವಂತ ಸಂದರ್ಭದಲ್ಲಿ ಈಗಾಗಲೇ ಇದೇನು ವಿಧಾನ ಪರಿಷತ್ ಚುನಾವಣೆ ನಡೆದಿತ್ತು, ಇದೆಲ್ಲವೂ ಕೂಡ ಗೌಪ್ಯ ಮತದಾನ ನಡೆದಿರೋ ಕಾರಣದಿಂದಾಗಿ ಯಾರು 11 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಕೇವಲ ಅನುಮಾನ ಪಡಬಹುದು ಹೊರತು ಅವರೇ ಖಂಡಿತವಾಗೂ ಅವರೇ ಮಾಡಿದ್ದಾರೆ ಅಂತ ಖಚಿತಪಡಿಸೋದಕ್ಕೆ ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಿದೆ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ. ಆದ್ರೆ ಆ ಸತ್ಯಶೋಧನಾ ಸಮಿತಿ ಕೇವಲ ಯಾರು ಎಲ್ಲಿಂದ ಮತನ್ನ ಚಲಾಯಿಸಿದ್ದಾರೆ, ಹೆಂಗೆ ಅವರ ಒಂದು ವಾರದ ಅಥವಾ 15 ದಿನಗಳ ನಡವಳಿಕೆಗಳು ಯಾವ ರೀತಿಯಾಗಿದ್ರು, ಅವ್ರು ಯಾರ್ಯಾರಿಗೆ ಭೇಟಿ ಮಾಡಿದ್ರು, ಈ ಮಾಹಿತಿಗಳನ್ನ ಕೂಡ ಕಲೆ ಹಾಕಿಕೊಂಡು ಇದನ್ನೆಲ್ಲ ತನಿಖೆ ನಡೆಸಬಹುದಂತ ಒಂದು ಸಂಖ್ಯೆ ಕೂಡ ವ್ಯಕ್ತಪಡಿಸಬಹುದು. ಸಿ.ಟಿ. ರವಿ ಅವರು ನೇತೃತ್ವದಲ್ಲಿ ಇರ್ತಕ್ಕಂಥ ಈ ತಂಡ ಏನಿದೆ ಎಲ್ಲ ತನಿಖೆಯನ್ನ ಮಾಡಬಹುದು. ಆದ್ರೆ ಖಚಿತವಾಗಿ ಇವರೇ ಮಾಡಿದ್ದಾರೆ ಕ್ರಾಸ್ ವೋಟಿಂಗ್ ಅನ್ನೋದು ವ್ಯಕ್ತಪಡಿಸೋದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಈ ಹಿಂದಿನ ವಿಚಾರಗಳನ್ನ ಕೂಡ ನೋಡ್ತಾ ಹೋದ್ರೆ 1991 ಜೆಎಚ್ ಪಾಟೀಲ್ ಅವರ ಪೀರಿಯಡ್ ಅಲ್ಲೂ ಕೂಡ ಅಷ್ಟೇ ಸುದರ್ಶನ್ ಅವರು ಕೂಡ ಇದೇ ರೀತಿಯಾಗಿ ಚುನಾವಣೆಯಲ್ಲಿ ಗೆದ್ದಿದ್ರು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಕ್ರಾಸ್ ವೋಟಿಂಗ್ ನಡೆದಿತ್ತು. ಸುದೀರ್ಘ ಕಾಲ ಇದರ ತನಿಖೆ ಕೂಡ ನಡೆಸಿದ್ರು. ಆದ್ರೆ ಯಾರು ಇದಕ್ಕೂ ನಿಜಕ್ಕೂ ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ತನಿಖೆಯನ್ನ ನಡೆಸಬಹುದು. ಯಾರು ನಿಜಕ್ಕೂ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಬಹಳ ಕಷ್ಟ. ಯಾರು ಪರ್ಟಿಕ್ಯುಲರ್ಲಿ ಇವರೇ ಮಾಡಿದ್ದಾರೆ ಅಂತ. ಜೊತೆಗೆ ನಿನ್ನೆ ಅಷ್ಟೇ ಜೆಡಿಎಸ್ ಅವರು ಕೂಡ ಒಂದು ಸಭೆಯನ್ನ ನಡೆಸಿದ್ರು. 18 ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಅಲ್ಲಿ ಕ್ರಾಸ್ ವೋಟಿಂಗ್ ಮಾಡದಂತವ್ರು ಯಾರು ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ಸಭೆಗೆ ಎಲ್ಲರೂ ಕೂಡ ಭಾಗಿಯಾಗೋದು ಡೌಟ್ ಇತ್ತು. ಯಾರು ಭಾಗಿಯಾಗೋದಿಲ್ಲ ಅವರೇ ಕ್ರಾಸ್ ವೋಟಿಂಗ್ ಮಾಡಿರ್ಬೋದು ಅನ್ನೋ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಅಲ್ಲಿ ನೋಡ್ತಾ ಹೋದ್ರೆ ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ಭಾಗಿಯಾಗಿದ್ದು ಒಂದ್ ಕಡೆ ಬೇರೆ ರೀತಿಯಾಗಿ ಕುತೂಹಲ ಮೂಡಿಸಿತ್ತು. ಯಾರು ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಯಾರ ಮೇಲೂ ಕೂಡ ಸಹಜವಾಗಿ ಅನುಮಾನ ಪಟ್ಟಂತವ್ರು ಅವರೇ ಅಂತ ಕೂಡ ಕನ್ಫರ್ಮೇಶನ್ ಕೊಡಕ್ ಆಗಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಈಗಲೂ ಕೂಡ ಅಷ್ಟೇ ಈಗ ಯಾವ ಸತ್ಯಶೋಧನಾ ಕಮಿಟಿ ರಚನೆ ಮಾಡಿದ್ರು ಕೂಡ ಅಷ್ಟೇ, ಜೊತೆಗೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ನೋಡಿದ್ರು ಕೂಡ ಅಷ್ಟೇ ಬಹಳ ಕಷ್ಟ ಇದೆ ಕಂಡುಹಿಡಿಯುವಂತದ್ದು. ಹಾಗಾಗಿ ಈಗಾಗಲೇ ಏನ್ ಕ್ರಾಸ್ ವೋಟಿಂಗ್ ಮಾಡಿರ್ತಕ್ಕಂಥ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಒಂದೇ ರೀತಿಯಾದ ವರ್ತನೆಯಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಕಂಡುಹಿಡಿಯೋದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.